ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಜಗದೀಶ್ ಚೌಧರಿರವರು, ನೆಲಮಂಗಲ ತಾಲೂಕು ಬಿಜೆಪಿ ಅಧ್ಯಕ್ಷರು. ಮತ್ತೆ ಇಲ್ಲಿ ತುಂಬಾ ವಿಶೇಷ ಈ ಒಂದು ದೇವಸ್ಥಾನದಲ್ಲಿ ಉಗಮವಾಗಿರುವಂತ ಒಂದು ಶಿವಲಿಂಗ ಅಂತ ಹೇಳ್ತೀವಿ. ಅಂದ್ರೆ ಪ್ರತಿಯೊಂದು ಕಡೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿರುವ ಶಿವಲಿಂಗ ಆದ್ರೆ ಇಲ್ಲಿ ಉಗಮವಾಗಿರುವಂಥದ್ದು, ಇಲ್ಲಿ ಗಂಗೆ ನೆಲೆಸಿರುವಂಥದ್ದು, ಋಷಭಾವತಿಯ ಒಂದು ಪುಷ್ಕರಣಿ ಇಲ್ಲಿಂದನೇ ಪ್ರಾರಂಭ ಆಗಿರುವಂಥದ್ದು ಕೂಡ ಉಲ್ಲೇಖ ಇರುವಂಥದ್ದು. ಸೊ ನಾನು ಸಾಮಾನ್ಯವಾಗಿ ಒಂದು ದೇವಸ್ಥಾನ ಪರಿವೀಕ್ಷಣೆಗೆ ಹೋದಾಗ ನಾವು ಒಂದು ಕಡೆ ಹೋಗೋದಿಲ್ಲ. ಒಂದು ದೇವಸ್ಥಾನ ನಾವಾಗಿರ್ಬೋದು, ನಮ್ಮ ಅರ್ಚಕರ ಮಿತ್ರ ಹೇಳಿದಾಗ ಒಂದು ದೇವಸ್ಥಾನಕ್ಕೆ ಹೋದಾಗ ಒಂದು ಮೂಲ ಸಾಹಿತ್ಯ ಇರುತ್ತೆ, ಒಂದು ಮೂಲ ತತ್ವವಿರುತ್ತೆ. ಅಂದರೆ ಆ ದೇವಸ್ಥಾನ ಹೇಗೆ ನಿರ್ಮಾಣ ಆಯಿತು, ಅದರ ಹಿನ್ನೆಲೆ ಏನು ಅಂತ ನಾನು ಪಡ್ಕೊಳ್ಳೋದು ನನ್ನ ಒಂದು ಆಸಕ್ತಿ ಇರುವಂಥದ್ದು. ಸೊ ಆ ರೀತಿ ಈ ಒಂದು ದೇವಸ್ಥಾನಕ್ಕೆ ನೋಡಿ ಶಿವ ಏನಾಗ್ತಾರೆ ಅಂತಂದರೆ, ಪ್ರತಿಯೊಂದು ನಮ್ಮ ಅರ್ಚಕರ ಮಿತ್ರ ಹೇಳಿದರು ಏನಂದರೆ, ಒಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಜನ ಯಾವುದಕ್ಕೆ ಹೊಗಳ್ತಾರೆ ಹೇಳಿ, ತುಂಬ ಅಲಂಕಾರಕ್ಕೆ ಹೊಗಳ್ತಾರಲ್ವ. ಅಂದರೆ ಅಲ್ಲಿ ಒಂದು ವೆಂಕಟೇಶ್ವರ ಸ್ವಾಮಿಗಳು ಅಲಂಕಾರ ಪ್ರಿಯರು, ಆದರೆ ಶಿವ ಅಲಂಕಾರ ಪ್ರಿಯ ಅಲ್ಲ, ಶಿವ ಅಭಿಷೇಕ ಪ್ರಿಯ ಅಂತ ಹೇಳ್ತೀವಿ. ಅಂದರೆ ಶಿವ ಆತ್ಮ ಸ್ವರೂಪವಾಗಿರುವಂಥ ಶಿವ ನೆಲೆಸಿರುವಂಥದ್ದು, ಮತ್ತು ಏಕರೂಪಿ ಒಂದು ನಂದಿ ಮೂಲಕವಾಗಿರುವಂಥದ್ದು. ಸುಮಾರು ನೋಡಿ ನಮ್ಮ ಒಂದು ಈಗಿನ ಒಂದು ದೇವಸ್ಥಾನದ ತಾವು ಕೇಳಿದಿರೋ ಉಲ್ಲೇಖ ಆಗಿ 160 ಅಡಿ ಭೂಮಿಯಿಂದ ಸ್ವಲ್ಪ ಕೆಳಗಡೆ ತಗ್ಗು ಮಟ್ಟದಲ್ಲಿ ಇದೊಂದು ಶಿವಲಿಂಗ ಇದೆ ಅಂತ ಒಂದು ಉಲ್ಲೇಖ ಇರುವಂಥದ್ದು. ಸೊ ಈ ಪ್ರತಿಯೊಂದು ಇದರಲ್ಲಿ ಶಿವನ ಒಂದು ಆಲಯಕ್ಕೆ ಈ ಒಂದು ವಾಸ್ತುಬದ್ಧವಾಗಿ ನಿರ್ಮಾಣವಾಗಿರುವಂಥ ದಕ್ಷಿಣಾಯನದಿಂದ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಶಿವಲಿಂಗಕ್ಕೆ ನೇರವಾದ ಭಾಸ್ಕರನ ದರ್ಶನ ಆಗುವಂಥದ್ದು ಆಗಿನ ಟೆಕ್ನಾಲಜಿ, ಆಗಿನ ಇದು. ಮತ್ತು ನಮ್ಮ ಸೋಮೇಶ್ವರ ದೀಕ್ಷಿತರು ಕೂಡ ಹೇಳಿದರು, ಅಲ್ಲಿ ಏನಂತಂದರೆ ಸಾಮಾನ್ಯವಾಗಿ ಪೂರ್ವಕ್ಕಿದ್ರೆ ಪಶ್ಚಿಮಕ್ಕೆ ಸೂರ್ಯನ ರಶ್ಮಿ ಬೀಳುತ್ತೆ, ಉತ್ತರಕ್ಕಿದ್ರೆ ದಕ್ಷಿಣ, ಈ ಥರ ಅಪೋಸಿಟಲ್ಲಿ ಬೀಳೋದು. ಆದರೆ ಇದು ದಕ್ಷಿಣಾಭಿಮುಖವಾಗಿದೆ. ಆದರೂ ಕೂಡ ಈ ಒಂದು ಪುಣ್ಯ ಪರ್ವಕಾಲದಲ್ಲಿ ನಮ್ಮ ಇವರು ಹೇಳ್ದಂಗೆ ವಿಶೇಷ ಒಂದು ಗೋಧೂಳಿ ಲಗ್ನ ಮತ್ತು ಸಿಂಹ ಲಗ್ನದ ಒಂದು ಮುಹೂರ್ತದಲ್ಲಿ ಶಿವಲಿಂಗಕ್ಕೆ ನಂದಿ ಮೂಲಕವಾಗಿ, ಯಾಕಂದರೆ ಏನೇ ಒಂದು ಅಪ್ಪಣೆ ಕೊಡಬೇಕಂದ್ರೂ ದೇವ್ರ ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅಂತಾರೆ. ಆ ರೀತಿ ಶಿವನ ಒಂದು ಸಾನ್ನಿಧ್ಯದಲ್ಲಿ ಏನೇ ಒಂದು ಲಭಿಸಬೇಕಾದ್ರೆ, ಲಿಂಗದ ಒಂದು ಪರಿಶುದ್ಧತೆ ಲಭಿಸಬೇಕಾದ್ರೆ ನಂದಿಯ ಒಂದು ಆಶೀರ್ವಾದ ಬೇಕು. ಸೊ ಅದಕ್ಕೆ ನಮ್ಮ ಪೂರ್ವಿಕರು ನಂದಿ ಮೂಲಕ 160 ಅಡಿ ಭೂಮಿಯಿಂದ ಕೆಳಗಡೆ ಇರುವಂಥ ಒಂದು ಇಲ್ಲೇನು ಗವಿ ಗಂಗಾಧರೇಶ್ವರಿಗೆ ನೇರವಾದ ಸೂರ್ಯರಶ್ಮಿ ಒಂದು ಪ್ರಸರಣ ಆಗುವಂಥದ್ದು. ಅದು ಕೂಡ ಕೆಲವೊಂದು ಮುಹೂರ್ತ ಭಾಗದಲ್ಲೂ ಇದೆ. ಕೆಲವೊಂದು ಸತಿ ನೋಡಿ, ಹೋದ ವರ್ಷ ಇದರ ಒಂದು ಸೂರ್ಯರಶ್ಮಿ ಬರಲೇ ಇಲ್ಲ. ಅದಕ್ಕೆ ಸ್ವಲ್ಪ ಕೆಲವೊಂದು ಜಲಗಂಡಾಂತರಗಳಾಯಿತು, ಕೆಲವೊಂದು ಕಿರಿಕಿರಿಗಳಾಯಿತು. ಅಂದರೆ ಅದ್ರ ಬಗ್ಗೆ ಆ ಒಂದು ಪಂಚಾಂಗದ ಆಧಾರಿತವಾಗಿ ನಮ್ಮ ಅರ್ಚಕರ ಮಿತ್ರರು ಏನು ಹೇಳಿದರು ಆ ರೀತಿ ಇದೆ. ಆದರೆ ಈ ವರ್ಷದಲ್ಲಿ ಸೂರ್ಯನ ಪರ್ವಕಾಲ ಖಂಡಿತ ಬಂದೇ ಬರುತ್ತೆ. ಆ ಮುಹೂರ್ತ ಭಾಗದಲ್ಲಿ ಅರ್ಚಕರು ಏನು ತಿಳಿಸಿದ್ರು ಆ ಸೂರ್ಯರಶ್ಮಿ ಇದಾಗುತ್ತೆ. ಮತ್ತು ತಾವು ಕೇಳಿದಂಗೆ ನಮ್ಮ ಪುರಾತನ ಹಿನ್ನೆಲೆ ಇರುವಂಥ ದೇವಸ್ಥಾನಗಳು ಎಲ್ಲವೂ ವಾಸ್ತುಬದ್ಧವಾಗಿದೆ. ಎಲ್ಲರಿಗೂ ಕೂಡ ಆ ವಾಸ್ತು ಜ್ಞಾನದಿಂದ ನಿರ್ಮಾಣವಾಗಿರುವಂಥ ಆಲಯಗಳಾಗಿದೆ. ಮತ್ತಷ್ಟು ಮಾತಾಡೋಣ, ಬಟ್ ಅದಕ್ಕಿಂತ ಮುಂಚೆ ಗವಿ ಗಂಗಾಧರೇಶ್ವರದ ಪ್ರಧಾನ ಅರ್ಚಕರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ. ನಮಗೆ 4:58 ದಕ್ಷಿಣಾಯನದ ಸಂಕಲ್ಪವನ್ನು ನಾವು ಮಾಡ್ತೀವಿ. ಸ್ವಾಮಿ ಸೂರ್ಯ ಪೂಜೆ ಆದ ನಂತರ ನಾವು ಉತ್ತರಾಯಣದ ಸಂಕಲ್ಪವನ್ನು ಮಾಡ್ತೀವಿ. ದಕ್ಷಿಣಾಯನ ಪುಣ್ಯ ಪರ್ವಕಾಲೆ ಉತ್ತರಾಯಣ ಅಂತ ನಾವು ಸಂಕಲ್ಪ ಮಾಡಿ ಸ್ವಾಮಿಗೆ ಆದ ಉತ್ತರಾಯಣ ಪೂಜೆಯನ್ನು ನಾವು ಶುರು ಮಾಡ್ತೀವಿ. ಆ ಭಗವಂತ ಸೂರ್ಯ ಭಗವಂತ ತಾನು ಮಾಡುವಂಥ ಪೂಜೆಯ ವೈಶಿಷ್ಟ್ಯತೆಯನ್ನು ಎಲ್ಲರೂ ನಾವು ಕಣ್ತುಂಬಿಸ್ಕೊಂಡು ನೋಡಿ, ಮುಂದಿನ ವರ್ಷ ನಮಗೆ ಸುಗಮವಾಗಿ ಈ ಒಂದು 26 ವರ್ಷ ಎಲ್ಲ ಅನುಕೂಲತೆಗಳು ಸಿಗಲಿ, ಯಾವ ಬಾಧೆಗಳು ಬರದಿರಲಿ ಅಂತೇಳಿ ನಾವು ಮತ್ತೊಮ್ಮೆ ಈ 30 ದಿನಗಳಿಂದ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. 15ನೇ ತಾರೀಕು ಸಾಯಂಕಾಲ ಸೂರ್ಯ ತನ್ನ ಪೂಜೆಯನ್ನು ಎಷ್ಟು ಭಾಗ ಸ್ವಾಮಿ ಮೇಲೆ ಇಟ್ಟಿರ್ತಾನೆ. ಯಾಕೆಂದರೆ ಸೂರ್ಯನ ಒಂದೇ ಕಡೆ ನಿಲ್ಲಿಸಿದವಳು ಅರುಂಧತಿ ಒಬ್ಬಳೆ, ಬೇರೆ ಯಾರ ಕೈಲೂ ಆ ಶಕ್ತಿ ಬರಲಿಲ್ಲ. ಯಾಕೆಂದರೆ ಅಂತಹ ತಪಸ್ವಿನಿಯವಳು. ನಾವು ಈಶ್ವರನ ಮೇಲೆ ಒಂದು 2 ಗಳಿಗೆ 3 ಗಳಿಗೆ 4 ಗಳಿಗೆಗಳ ಕಾಲ ಸ್ವಾಮಿ ಪೂಜೆ ಮಾಡಿದ್ದಾನೆಂದರೆ ಸೂರ್ಯ ಸಂತೃಪ್ತನಾಗಿದ್ದಾನೆ. ಸಂತೃಪ್ತದ ಪೂಜೆಯನ್ನು ಈಶ್ವರ ಫಲಿಸಿದ್ದಾನೆ ಅನ್ನೋದನ್ನು ಒಂದು ವಿಶೇಷತೆ ನಾವು ಹೇಳ್ತೀವಿ. ಆ ರೀತಿಯಾಗಿ ಎಷ್ಟು ಕಾಲ ಸೂರ್ಯನ ಪೂಜೆ ಈಶ್ವರನ ಮೇಲೆ ನಡೆಯುತ್ತೆ, ತದನಂತರ ಈ ವರ್ಷದ ವೈಶಿಷ್ಟ್ಯತೆಯನ್ನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಸಾಮಾನ್ಯವಾಗಿ ಋಷಿ ಪೂಜೆ, ಶಾಸ್ತ್ರ ಪೂಜೆ, ಶಾಪ ಪೂಜೆ ಅಂತ 3 ಭಾಗಗಳಾಗಿ ವಿಭಜಿಸಿದೆ ಪುರಾಣಗಳಲ್ಲಿ. ಋಷಿಗಳು ತಮ್ಮ ತಪಸ್ಸನ್ನು ಒಳ್ಳೆಯ ನಿರ್ದಿಷ್ಟವಾದ ಜಾಗದಲ್ಲಿ ತಪಸ್ಸನ್ನು ಮಾಡಿ ತಪಸ್ಸಿನ ಫಲವನ್ನು ಪಡೆದು ಆ ತಪಸ್ಸಿನ ಫಲವನ್ನೆಲ್ಲ ಅಲ್ಲಿ ಬಿಟ್ಟು ಹೊರಟೋಗ್ತಾರೆ. ಇದು ಋಷಿ ಪೂಜಾ ವಿಧಿ ಅಂತ. ಶಾಪಗ್ರಸ್ತ ಪೂಜಾ ವಿಧಿ, ದೇವತೆಗಳು ತಪ್ಪು ಮಾಡಿ ಶಾಪಗ್ರಸ್ತರಾಗಿ ಭೂಲೋಕಕ್ಕೆ ಬಂದು ಭೂಲೋಕದಲ್ಲಿ ಕೆಲವು ದಿನಗಳ ಕಾಲ ಇದ್ದು ಆ ಶಾಪ ವಿಮೋಚನೆಯನ್ನು ಏನು ಪಡೆದು ಬಂದಿರ್ತಾರೆ, ಆ ವಿಮೋಚನೆಯನ್ನು ಪಡೆದು ಅವ್ರು ಹೊರಟೋಗ್ತಾರೆ. ತಾವೇನು ಸಂಪಾದನೆ ಮಾಡಿದ್ರು ಅಂತ ತೊಗೊಂಡು ಹೊರಟೋಗ್ತಾರೆ.
ಮತ್ತು ದೇವತಾ ಪೂಜೆಗಳು, ದೇವರುಗಳು ತಮ್ಮ ಸಾನ್ನಿಧ್ಯವನ್ನೇ ಹಾಗೆ ಬೆಳೆಸಬೇಕಂತಲ್ಲಿ ತಾವಲ್ಲೇ ಪ್ರತ್ಯಕ್ಷವಾಗಿ ಆ ಸಾನ್ನಿಧ್ಯದಲ್ಲಿ ಉಳ್ಕೊಂಡು ಪೂಜೆ ಮಾಡಿ ವೈಶಿಷ್ಟ್ಯತೆಯನ್ನು ಹೊಲ್ತಾರೆ. ಅದೇ ರೀತಿಯಾಗಿ ನಮ್ಮ ದೇವಸ್ಥಾನದ ಗವಿ ಗಂಗಾಧರೇಶ್ವರನ ಗೌತಮ ಭಾರದ್ವಾಜ ಮಹರ್ಷಿಗಳು ಪೂಜೆ ಮಾಡಿ ಸ್ಥಳ, ಅವರು ತಪಸ್ ಮಾಡಿ ಸ್ಥಳ ಅಂತ ಕೂಡ ನಾವು ಹೇಳ್ತೀವಿ. ಒಂದು ಈ ಗಂಗಾ ತಟಾಕದಲ್ಲಿ ವಿಶ್ವನಾಥನಿಗೆ ಪೂಜೆ ಮಾಡಿದ್ದು ಗೌತಮರು, ಮಾಧ್ಯಾನಿಕದಲ್ಲಿ ಗೌತಮ ಭಾರದ್ವಾಜಾದಿಗಳಿಂದ ಇಲ್ಲಿ ಪೂಜೆ ಮಾಡಿ ಸ್ವಾಮಿನ ಸ್ವಯಂಭೂ ಮಾಡಿಸಿ ವಿಶೇಷವಾಗಿ ಮಾಡಿದ್ದಾರೆ. ಎಲ್ಲ ಶಿವಲಿಂಗಗಳಿಗೂ ನಮ್ಮ ಲಿಂಗಕ್ಕೂ ಬಹಳ ವ್ಯತ್ಯಾಸವಿದೆ. ಯಾಕೆಂದರೆ ಋಷಿ ಪೂಜಾ ವಿಧಿ ಅಂತ ಅನ್ನೋದ್ರಿಂದ ಸ್ವಾಮಿಗೆ ಬ್ರಹ್ಮಸೂತ್ರ ಇದೆ ಆ ಲಿಂಗ ಭಾಗದಲ್ಲಿ, ಆ ಸೋಮಸೂತ್ರ ಭಾಗದಲ್ಲಿ ಶಿವಭಾಗ ಶಕ್ತಿ ಭಾಗ ಅಂತ ಎರಡು ಭಾಗಗಳ ಮಧ್ಯದಲ್ಲಿ ಒಂದು ರೇಖೆ ಹರಿದೋಗಿದೆ. ಎರಡನೇದಾಗಿ ಎಲ್ಲ ಶಿವಾಲಯಗಳು ಪೂರ್ವ ಪಶ್ಚಿಮ ಉತ್ತರಾಭಿಮುಖವಾಗಿದ್ದರೆ ಸ್ವಾಮಿ ಇಲ್ಲಿ ದಕ್ಷಿಣಾಭಿಮುಖವಾಗಿರೋದ್ರಿಂದ ಮೂಲ ಸ್ವಾಮಿಯೇ ದಕ್ಷಿಣಾಮೂರ್ತಿ ಅಂತ ನಾವು ಕರಿತೀವಿ. ಈಗ 4 ವೇದಗಳನ್ನು ಯಾವ ರೀತಿ ಸ್ವಾಮಿ ನಂದಿಗೆ ಹೇಳಿ, ನಂದಿ ಋಷಿಗಳಿಗೆ ಹೇಳಿ, ಋಷಿಗಳು ನಮ್ಮ ಬ್ರಾಹ್ಮಣರಿಗೆ ಹೇಳಿ, ಬ್ರಾಹ್ಮಣರಿಂದ ಇವತ್ತು ಏನು ಎಲ್ಲ ಪ್ರಜೆಗಳಿಗೆ ಅನುಕೂಲ ಆಗ್ತಿದೆ ಅಂಥ ವೈಶಿಷ್ಟ್ಯತೆಯನ್ನು ಹೊಂದಂತಹ ಸ್ಥಳ ಈ ಗವಿ ಗಂಗಾಧರೇಶ್ವರ ಅಂತೇಳಿ. ಆದ್ದರಿಂದ ಈ ಒಂದು ದೇವಸ್ಥಾನ ಗೌತಮ ಭಾರದ್ವಾಜಗಳಿಂದ ಪೂಜಿಸಲ್ಪಟ್ಟಿದ್ದು, ಮಾಗಡಿ ಕೆಂಪೇಗೌಡರ ಕಾಲದಲ್ಲಿ ಜೀರ್ಣೋದ್ಧಾರ ಮಾಡಿದ್ದು, ಈ ಹೊರಗಡೆ ಇರುವಂತಹ ಸೂರ್ಯಪಾನ, ಚಂದ್ರಪಾನ, ತ್ರಿಶೂಲ, ಡಮರುಗ ಇದೆಲ್ಲ ಒಂದೇ ಶೈಲಿಯಲ್ಲಿ ಮಾಗಡಿ ಕೆಂಪೇಗೌಡರು ನಿರ್ಮಾಣ ಮಾಡಿದ್ದು.